ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಈ ವಿಡಿಯೋದಲ್ಲಿ ನಾನು JNM ನರ್ಸಿಂಗ್ ಆದವರಿಗೆ ಮತ್ತು BSc ನರ್ಸಿಂಗ್ ಆದವರಿಗೆ 400 ಹುದ್ದೆಗಳನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಕಾರ್ಯಾಲಯ ಕರ್ನಾಟಕ ಸರ್ಕಾರದ ಅಧೀನದಲ್ಲಿ ಬರುವಂತಹ ಎಲ್ಲ ಒಂದು DHO ಆಫೀಸುಗಳಿಗೆ ಈಗಾಗಲೇ ಆದೇಶವನ್ನು ರವಾನೆ ಮಾಡಿದ್ದಾರೆ. ನಿಮ್ಮ ಒಂದು ಅಧೀನದಲ್ಲಿ ನಿಮ್ಮ ಜಿಲ್ಲೆಗಳಲ್ಲಿ ಏನು ಮಾಡಬೇಕಂತಂದರೆ, ಗುತ್ತಿಗೆ ಅಥವಾ ಹೊರಗುತ್ತಿಗೆ ಆಧಾರದ ಮೇಲೆ ನರ್ಸಿಂಗ್ ಆಫೀಸರ್ಸ್ ಶುಶ್ರೂಷಾಧಿಕಾರಿಗಳನ್ನು 400 ಹುದ್ದೆಗಳನ್ನು ಭರ್ತಿ ಮಾಡ್ಕೋರಿ ಅಂತೇಳಿ ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಈ ವಿಡಿಯೋದಲ್ಲಿ ನಾನು ಅದರ ಒಂದು ಸಂಪೂರ್ಣವಾದಂಥ ಮಾಹಿತಿ, ಯಾವ ಜಿಲ್ಲೆಗಳಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇದ್ದಾವೆ, ಆಮೇಲೆ ಅದರದ್ದು ಯಾವ ರೀತಿಯಾಗಿ ಸರ್ಕ್ಯುಲರ್ ಬಂದಿದೆ ಅನ್ನೋದನ್ನು ಇಲ್ಲಿ ನಾನು ಎಳೆಯಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ. ನೋಡಿ ಅಭ್ಯರ್ಥಿಗಳು, ಈಗಾಗಲೇ ನಮ್ಮ ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ವತಿಯಿಂದ ಅಡ್ಮಿಷನ್ ಪ್ರಕ್ರಿಯೆ ಇರ್ಬೋದು, ಆಸ್ ವೆಲ್ ಆಸ್ ಜಾಬ್ ಪ್ರಕ್ರಿಯೆ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ಚಾನಲನ್ನು ಫಾಲೋ ಮಾಡ್ಕೊರಿ. ಮುಂದೆ ಬರುವಂತಹ ಪ್ಯಾರಾಮೆಡಿಕಲ್ ನರ್ಸಿಂಗ್ ಹುದ್ದೆಗಳ ಒಂದು ಅಪ್ಡೇಟ್ಗಳಿಗಾಗಿ ನಿಮಗೆ ಸಹಾಯವಾಗುತ್ತೆ. ಹಾಗಾದರೆ ಅದು ನೋಟಿಫಿಕೇಶನ್ ನಾನು ಇವಾಗ ನಿಮಗೆ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾ ಇದ್ದೇನೆ. 400 ಹುದ್ದೆಗಳು ಯಾವ ರೀತಿಯಾಗಿ ಕೊಡ್ತಾ ಇದ್ದಾರೆ. ಸೊ ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇದ್ದೀರಿ, ಇದು 10/7/2025 ಒಂದು ಅಧಿಕೃತ ಜ್ಞಾಪನ ಪತ್ರವನ್ನು ಬಿಡುಗಡೆ ಮಾಡಿರುವಂಥದ್ದು. ಯಾರಿಗಂತಂದರೆ, ನಮ್ಮ ಎಲ್ಲ ಒಂದು ಜಿಲ್ಲೆಯ DHOಗಳಿಗೆ ಎಲ್ಲ ಜಿಲ್ಲಾ ಮತ್ತು ಆರೋಗ್ಯ ಕುಟುಂಬ ಕಲ್ಯಾಣಾಧಿಕಾರಿಗಳ ಕಚೇರಿಗಳು ಏನಿರ್ತಾವೆ ಜಿಲ್ಲೆಗಳಲ್ಲಿ, ಅವುಗಳಿಗೆ ಇದು ಬಿಡುಗಡೆ ಮಾಡಿರುವಂಥದ್ದು. ವಿಷಯ ಏನು ಹೇಳ್ತದೆ ಅಂತಂದರೆ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳ ಇಲಾಖೆಯಲ್ಲಿ ಮಂಜೂರಾಗಿ ಖಾಲಿ ಇರುವಂಥ ಶುಶ್ರೂಷಾಧಿಕಾರಿ ಹುದ್ದೆಗಳನ್ನು ಗುತ್ತಿಗೆ ಅಂದರೆ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಭರ್ತಿ ಮಾಡಿಕೊಳ್ಳುವ ಬಗ್ಗೆ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಉಲ್ಲೇಖವನ್ನೆಲ್ಲ ಕೊಟ್ಟಿದ್ದಾರೆ. ನಲ್ಲಿ ಪ್ರಸ್ತಾವನೆ ಏನು ಹೇಳ್ತಾ ಇದ್ದಾರಪ್ಪ ಅಂದರೆ, ಈಗಾಗಲೇ ನಾವು ಏನು ಮಿಕ್ಕಿ ಉಳಿದಿರ್ತವೆ ಆರೋಗ್ಯ ಇಲಾಖೆ ಮತ್ತು ಆರ್ಯವೈದ್ಯಕೀಯ ಹುದ್ದೆಗಳನ್ನು ಭರ್ತಿ ಮಾಡಲು ಆಡಳಿತ ಬಗ್ಗೆ ನಾವು ಆಲ್ರೆಡಿ ಪರ್ಮಿಷನ್ಗಳನ್ನು ಕೊಟ್ಟಿದ್ದೀವಿ. ಅದರಲ್ಲಿ ಲ್ಯಾಬ್ ಟೆಕ್ನಿಷಿಯನ್ ಇರ್ಬೋದು, ಮತ್ತು ಫಾರ್ಮಸಿ ಕೋರ್ಸ್ಗಳನ್ನು ಈಗಾಗಲೇ ನಾವು ಗುತ್ತಿಗೆ ಅದರ ಮೇಲೆ ಭರ್ತಿಗಳನ್ನು ಮಾಡ್ಕೊತಾ ಇದ್ದೀವಿ. ಸೊ ಅದೇ ರೀತಿಯಾಗಿ ಏನಪ್ಪ ಅಂತಂದರೆ, ಇಲ್ಲಿ ಏನು ಒಂದು 400 ಫಾರ್ಮಸಿಸ್ಟು ಮತ್ತು 400 ಲ್ಯಾಬ್ ಟೆಕ್ನಿಷಿಯನ್ಗಳನ್ನು ಹೇಗೆ ನಾವು ಭರ್ತಿ ಮಾಡ್ಕೊತಾ ಇದ್ದೀವಿ, 1 ವರ್ಷದ ಮಟ್ಟಿಗೆ ಗುತ್ತಿಗೆ ಅಥವಾ ಹೊರಗುತ್ತಿಗೆ ಆಧಾರದ ಮೇಲೆ ಏನು ಭರ್ತಿ ಮಾಡ್ಕೊತಾ ಇದ್ದೀವಿ. ಸೊ ಅದೇ ರೀತಿಯಾಗಿ ಏನು ಅಂತಂದರೆ, ಇಲ್ಲಿ 1 ವರ್ಷದ ಮಟ್ಟಿಗೆ ಅವಧಿ ಭರ್ತಿ ಮಾಡಿಕೊಳ್ಳಲು ಒಂದು ಆದೇಶದ ಪ್ರಕಾರನೇ ಸೇಮ್ ನರ್ಸಿಂಗ್ ಕಂಪ್ಲೀಟ್ ಮಾಡಿರುವಂತಹ JNM ನರ್ಸಿಂಗ್ ಇರ್ಬೋದು ಅಥವಾ BSc ನರ್ಸಿಂಗ್ ಇರುವಂಥವ್ರುಗಳಿಗೆ ಶುಶ್ರೂಷಾಧಿಕಾರಿ ಹುದ್ದೆಗಳನ್ನು ಆಯಾ ಅಗತ್ಯವಿರುವಂಥ ಸ್ಥಾನ ಮತ್ತು ಹುದ್ದೆಗಳ ಅನುಗುಣವಾಗಿ ಖಾಲಿ ಇರುವಂಥ ಶುಶ್ರೂಷಾ ಹುದ್ದೆಗಳನ್ನು ಗುತ್ತಿಗೆ ಆಧಾರದ ಮೇಲೆ ಭರ್ತಿ ಮಾಡಿಕೊಳ್ಳಲು ಮತ್ತು ಆರ್ಥಿಕ ವೆಚ್ಚದ ವಿವರಗಳನ್ನು ಆಯಾ ಶೀರ್ಷಿಕೆ ಅಡಿಯಲ್ಲಿ ಭರ್ತಿ ಮಾಡಿಕೊಳ್ಳಲು ಗುತ್ತಿಗೆ ಅಥವಾ ಹೊರಗುತ್ತಿಗೆ ಶೀರ್ಷಿಕೆ ಅಡಿಯಲ್ಲಿ ಏನಪ್ಪ ಅಂದರೆ ಪೇಮೆಂಟ್ಗಳನ್ನು ಮಾಡಲು ನಿಮಗೆ ಆದೇಶವನ್ನು ಹೊರಡಿಸಲಾಗಿದೆ ಅಂತ ಈ ಒಂದು ಫಸ್ಟ್ ಪೇಜಲ್ಲಿ. ಇದರಲ್ಲಿ ಸುಮಾರು ಒಂದು 2-3 ಪೇಜ್ಗಳು ಇರುವಂಥದ್ದು. ಇದರಲ್ಲಿ ಅವರು ಸ್ಪಷ್ಟವಾಗಿ ಹೇಳಿರುವುದೇನಂತಂದರೆ, ಈ 400 ಹುದ್ದೆಗಳನ್ನು 1 ವರ್ಷದ ಅವಧಿಯ ನೇಮಕಾತಿ ಮಾಡಿಕೊಳ್ಳಲು ಅನುಮತಿಯನ್ನು ಆದೇಶಿಸಿದೆ. ಸೊ ಅವರುಗಳಿಗೆ 1 ವರ್ಷದ ಮಟ್ಟಿಗೆ ಮಾತ್ರ ಭರ್ತಿ ಮಾಡ್ಕೊಳ್ರಿ, ಅವಧಿ 1 ವರ್ಷದ ಮಟ್ಟಿಗೆ ಅಂತ ಮಾತ್ರ ಹೇಳ್ರಿ. ಆಮೇಲೆ ಅವ್ರಿಗೆ ಯಾವುದೇ ಥರದ ಆಶ್ವಾಸನೆಗಳನ್ನು ಕೊಡಕ್ಕೆ ಹೋಗಬೇಡ್ರಿ, ಪರ್ಮನೆಂಟ್ ಆಕತ್ತಿ, ಮುಂದುವರಿಸ್ತೀವಿ, ಎಕ್ಸ್ಟೆಂಡ್ ಆಗ್ತದೆ ಅಂತ ಹೇಳಕ್ಕೆ ಹೋಗಬೇಡ್ರಿ. ಇದು 1 ವರ್ಷದ ಮಟ್ಟಿಗೆ ಅಂತ ಹೇಳಿ ಅವ್ರಿಗೆ ಭರ್ತಿ ಮಾಡ್ಕೊರಿ ಅಂತ ಹೇಳಿ ಇವರು ಈ ಒಂದು ಆದೇಶದಲ್ಲಿ ಕೊಟ್ಟಿರುವಂಥದ್ದು. ಆಮೇಲೆ ಯಾವ್ಯಾವ ಜಿಲ್ಲೆಗಳಲ್ಲಿ ಎಷ್ಟು ಹುದ್ದೆಗಳು ಅಂತ ನೋಡೋದಾದರೆ, ಇಲ್ಲಿ ನೋಡ್ತಾ ಇದ್ದೀರಿ, ಒಂದು ಕೋಷ್ಟಕವನ್ನು ಕೊಟ್ಟಿದ್ದಾರೆ. ಬೆಂಗಳೂರು ನಗರ ಜಿಲ್ಲೆಯಲ್ಲಿ 30 ಹುದ್ದೆಗಳು ಖಾಲಿ ಇದ್ದಾವೆ. ಬೆಂಗಳೂರು ಗ್ರಾಮಾಂತರದಲ್ಲಿ 6, ಚಿತ್ರದುರ್ಗದಲ್ಲಿ 8, ದಾವಣಗೆರೆಯಲ್ಲಿ 16, ಕೋಲಾರದಲ್ಲಿ 15, ಶಿವಮೊಗ್ಗದಲ್ಲಿ 15, ತುಮಕೂರಲ್ಲಿ 16, ಆಮೇಲೆ ಬೆಂಗಳೂರು ದಕ್ಷಿಣ ತಾಲೂಕದಲ್ಲಿ 13, ಚಿಕ್ಕಬಳ್ಳಾಪುರದಲ್ಲಿ 15, ಮೈಸೂರಲ್ಲಿ 16, ಮಂಡ್ಯದಲ್ಲಿ 16, ದಕ್ಷಿಣ ಕನ್ನಡದಲ್ಲಿ 15 ಮತ್ತು ಚಿಕ್ಕಮಗಳೂರಲ್ಲಿ 15 ಹುದ್ದೆಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಚಾಮರಾಜನಗರದಲ್ಲಿ 12 ಹುದ್ದೆಗಳನ್ನು ಕೊಟ್ಟಿದ್ದಾರೆ. ಆಮೇಲೆ ಕೊಡಗುದಲ್ಲಿ 8, ಹಾಸನದಲ್ಲಿ 15, ಉಡುಪಿಯಲ್ಲಿ 8, ಬೆಳಗಾವಿಯಲ್ಲಿ 16, ಬಾಗಲಕೋಟೆಯಲ್ಲಿ 11 ಹುದ್ದೆಗಳು ಮತ್ತು ವಿಜಯಪುರದಲ್ಲಿ 16 ಹುದ್ದೆಗಳು, ಧಾರವಾಡದಲ್ಲಿ 12 ಹುದ್ದೆಗಳನ್ನು ಕೊಟ್ಟಿದ್ದಾರೆ. ಗದಗದಲ್ಲಿ 11, ಹಾವೇರಿಯಲ್ಲಿ 12, ಉತ್ತರ ಕನ್ನಡದಲ್ಲಿ 11, ಕಲಬುರಗಿಯಲ್ಲಿ 12, ಕೊಪ್ಪಳದಲ್ಲಿ 11, ಬೀದರ್ದಲ್ಲಿ 3 ಮತ್ತು ರಾಯಚೂರಲ್ಲಿ 15, ಬಳ್ಳಾರಿಯಲ್ಲಿ 8, ವಿಜಯನಗರದಲ್ಲಿ 15 ಮತ್ತು ಯಾದಗಿರಿಯಲ್ಲಿ 8 ಹುದ್ದೆಗಳು. ಒಟ್ಟಾರೆಯಾಗಿ 400 ಹುದ್ದೆಗಳನ್ನು ಇವರು ಕೊಡ್ತಾ ಇರುವಂಥದ್ದು. ಸೊ ಇದು ಎಲ್ಲಿ ಕೊಡ್ತಾರೆ, ಅಪ್ಲಿಕೇಶನ್ ಎಲ್ಲಿ ಹಾಕಬೇಕು ಅಂತಂದರೆ, ನೀವು ಆಯಾ ಜಿಲ್ಲೆಗಳ DHO ಆಫೀಸ್ ವತಿಯಿಂದ ಏನು ಮಾಡ್ತಾರಪ್ಪ ಅಂತಂದರೆ, ಪೇಪರಲ್ಲಿ ಆ್ಯಡ್ ಕೊಡ್ತಾರೆ, ಸರ್ಕ್ಯುಲರ್ಗಳನ್ನು ಕೊಡ್ತಾರೆ. ನನಗೂ ಮಾಹಿತಿ ಗೊತ್ತಾದರೆ ಯಾವ್ಯಾವ ಜಿಲ್ಲೆಗಳಲ್ಲಿ ಸರ್ಕ್ಯುಲರ್ಗಳು ಬಂದಾಗ ನಿಮಗೆ ಮಾಹಿತಿಯನ್ನು ಒದಗಿಸಿಕೊಡ್ತೇನೆ. ನೀವು ಬೇಕಾದರೆ ಅಪ್ಲಿಕೇಶನ್ಗಳನ್ನು ಹಾಕ್ಬೋದು. ನಮ್ಮ ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಇನ್ಸ್ಟಾಗ್ರಾಮನ್ನು ಕೂಡ ಜಾಯ್ನ್ ಆಗಿರಿ. ನಿಮಗೇನಾದರೂ ಈ ಒಂದು ಇದು PDF ಬೇಕಂದರೆ ನಾನು ನಿಮಗೆ ಶೇರ್ ಮಾಡ್ತೇನೆ.